ನಮಸ್ತೆ ಎಲ್ಲರಿಗೂ, ನಾನು ಚಾರು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕಣ್ಣಿಗೆ ಹಬ್ಬ, ಬಾಯಿಗೆ ರುಚಿ, ಹೊಟ್ಟೆಗೆ ತಂಪು. ಈ ಬೇಸಿಗೆಯಲ್ಲಿ ಈ ರೀತಿ ಮನೆಯಲ್ಲಿ ಜ್ಯೂಸ್ಗಳನ್ನು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಹೊರಗಡೆ ಐಸ್ ಕ್ರೀಮು ಅದು ಇದು ಕೊಡಿಸೋದಕ್ಕಿಂತ ಮನೆಯಲ್ಲಿ ಈ ರೀತಿ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತುಂಬಾ ಖುಷಿಯಾಗಿ ತಿಂತಾರೆ. ಅದಷ್ಟೇ ಅಲ್ಲ, ಯಾರಿಗಾದರೂ ತುಂಬ ಹೀಟ್ ಬಾಡಿ ಇದ್ದವ್ರಿಗೆ ಇದು ಆದಷ್ಟು ಕೂಲ್ ಆಗಿ ಇಡೋದಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ. ಹೆಸರೇ ಕರ್ಬೂಜ ಹಣ್ಣಿನ ಜ್ಯೂಸ್. ಮೊದಲನೇದಾಗಿ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ. ಒಂದು 10 ನಿಮಿಷ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸನ್ನು ನೀವು ಸೇರಿಸ್ಕೊಳ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು. ಇವೆರಡೂ ಅಷ್ಟೇ ದೇಹಕ್ಕೆ ತುಂಬಾ ತಂಪು, ಹಾಗಾಗಿ ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದನ್ನು ಸೈಡ್ಗೆ ಇಡೋಣ. ನೆಕ್ಸ್ಟು ಒಂದು ಪ್ಯಾನನ್ನು ಇಟ್ಕೊಂಡು ಇಲ್ಲಿ ನಾನು 2 ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಈಗ ಬಿಸಿಯಾಗಿದೆ. ಈಗ ನಾನೇನು ತೊಳೆದು ನೆನೆಸಿ ಇಟ್ಕೊಂಡಿದ್ನಲ್ಲ ಸಬ್ಬಕ್ಕಿಯನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಇನ್ನೂ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕು ಅಂತಂದ್ರೂ ಸೇರಿಸ್ಕೊಳ್ಬೋದು. ಅದು ಬಾಯ್ಲ್ ಆಗೋದಕ್ಕೆ ಅಂತ ಸೈಡಲ್ಲಿ ಇಟ್ಬಿಡೋಣ. ನೆಕ್ಸ್ಟು ಹಣ್ಣಾಗಿರ್ತಕ್ಕಂಥ ಕರ್ಬೂಜವನ್ನು ನಾನು ಇಲ್ಲಿ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ. ಈ ಬೇಸಿಗೆಯಲ್ಲಿ ಇದೇ ರೀತಿ ನಾವು ಜ್ಯೂಸ್ಗಳನ್ನ ಮಾಡಿಕೊಂಡ್ರೆ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಹಾಗಾಗಿ ಈ ಒಂದು ರೆಸಿಪಿಯಿಂದ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಸೇರಿಸಿರೋ ಪ್ರತಿಯೊಂದು ತಿನಿಸುಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ದೇಹಕ್ಕೆ ತಂಪು ಕೊಡುವಂತಹದ್ದನ್ನು ನಾನಿಲ್ಲಿ ಸೇರಿಸಿ ಈ ಜ್ಯೂಸನ್ನು ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿ ನಾನು 2 ಕರ್ಬೂಜವನ್ನು ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಅದರ ಮಧ್ಯದಲ್ಲಿ ಇರುವಂತಹ ಬೀಜಗಳನ್ನ ಈ ರೀತಿ ಸೈಡಲ್ಲಿ ತೆಗೆದು ಇಟ್ಕೋತಾ ಇದ್ದೀನಿ. ಅದ್ರಲ್ಲಿ ರಸ ಕೂಡ ಇರುತ್ತೆ. ಆ ರಸನ ನೀವು ತೆಗೆದು ಹೊರಗಡೆ ಹಾಕಬೇಡಿ. ಆದಷ್ಟು ರಸವನ್ನು ಅಲ್ಲೇ ಈ ರೀತಿ ಸ್ಪೂನಲ್ಲಿ ಇಟ್ಟು ಬೀಜಗಳು ಮಾತ್ರ ತೆಗೆದು ಹೊರಗಡೆ ಹಾಕಿ. ನೋಡಿ, ಇಷ್ಟೊಂದು ಹಣ್ಣಿನ ಜ್ಯೂಸು ಅದರಲ್ಲೇ ಇದೆ ಅಂತ. ಪ್ರತಿಯೊಂದು ಹಣ್ಣಲ್ಲೂ ಅಷ್ಟು ನಾನು ನೀಟಾಗಿ ಆ ಬೀಜಗಳನ್ನ ತೆಗೆದು ಈ ರೀತಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಸಾರಿ ಮಾಡಿಕೊಂಡ್ರೆ ಪದೇ ಪದೇ ನೀವು ಮಾಡ್ಕೊತಾನೆ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಜ್ಯೂಸು. ಈಗ ಈ ರೀತಿ ನಾನು ಏನಿರುತ್ತಲ್ಲ ಕರ್ಬೂಜ ಹಣ್ಣನ್ನೆಲ್ಲ ತೆಗೆದು ಒಂದು ಬೌಲ್ಗೆ ತೆಗೆದು ಇಟ್ಕೋತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಹಣ್ಣಾಗಿತ್ತು ಅಂತಂದರೆ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಪ್ರತಿಯೊಂದು ಹಣ್ಣನ್ನ ನಾನು ತೆಗೆದು ಒಂದು ಬೌಲಲ್ಲಿ ಹಾಕಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ನಾನು ತೆಗೆದು ಇಟ್ಟಿದ್ದೀನಿ. ಈಗ 1-2 ಟೇಬಲ್ ಸ್ಪೂನ್ಗೆ ಆಗೋವಷ್ಟು ನಾವು ಕರ್ಬೂಜ ಹಣ್ಣನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳೋಣ. ಇದು ಮತ್ತೆ ನಮಗೆ ಕೊನೆಯಲ್ಲಿ ಬೇಕಾಗುತ್ತೆ, ಹಾಗಾಗಿ ಈಗ ಸ್ವಲ್ಪ ತೆಗೆದು ಸೈಡಲ್ಲಿ ಇಟ್ಕೊಂಬಿಡೋಣ. ಅಷ್ಟರಲ್ಲಿ ಇಲ್ಲಿ ಸಬ್ಬಕ್ಕಿ ಅಥವಾ ಸಾಬುದಾನ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ನೋಡಿ, ಒಂದು 70% ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾನು ಒಂದು 1/4 ಲೀಟ್ರ್ ಆಗೋಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನಂತರ ಅದೇ ಹಾಲಿನಲ್ಲಿ ನೀರು ಸಹ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಲೀಟ್ರು ನಮಗಿಲ್ಲಿ ಎಕ್ಸ್ಟ್ರಾ ಬಟರ್ ಆ್ಯಡ್ ಆಯಿತು, ಅಂದರೆ 1/4 ಲೀಟ್ರು ಹಾಲು ಮತ್ತು ನೀರು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಂತೆ ನಾವಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. ಈ ಬೇಸಿಗೆನಲ್ಲಿ ಆದಷ್ಟು ಸಕ್ಕರೆಯನ್ನು ಉಪಯೋಗಿಸೋದು ಒಳ್ಳೆಯದು, ಏಕೆಂದರೆ ಇದು ದೇಹಕ್ಕೆ ತಂಪು ಕೊಡುತ್ತೆ. ಬೆಲ್ಲ ದೇಹಕ್ಕೆ ತುಂಬಾ ಹೀಟು. ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾದರೆ ಸಕ್ಕರೆ ನಮ್ಮ ದೇಹಕ್ಕೆ ಒಳ್ಳೆಯದಂತೂ ಅಲ್ಲ. ಅಪರೂಪಕ್ಕೆ ಮಾಡ್ಕೊಳ್ಳೋದ್ರಿಂದ ಸಕ್ಕರೆಯನ್ನು ಸೇರಿಸ್ಕೊಂಡು ತುಂಬಾ ರುಚಿಯಾಗಿರುತ್ತೆ. ಇನ್ನು ಕರ್ಬೂಜ ಹಣ್ಣನ್ನು ನಾವು ನೀಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಚೆನ್ನಾಗಿ ನಾವು ರುಬ್ಕೊಳ್ಬೇಕು. ಅಷ್ಟರಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ, ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇತ್ತು ಅಂತಂದರೆ, ಯಾವುದೇ ಫ್ಲೇವರ್ ಆಗಿರ್ಬೋದು, ವೆನಿಲಾ ಆಗಿರ್ಬೋದು, ಬೇರೆ ಯಾವುದಾದ್ರೂ ಕಸ್ಟರ್ಡ್ ಪೌಡರ್ ಇತ್ತು ಅಂತಂದರೆ ಅದನ್ನು ಈ ರೀತಿ ನೀರಲ್ಲಿ ಸ್ವಲ್ಪ ಆ್ಯಡ್ ಮಾಡಿ ಅಥವಾ ಹಾಲಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡಿ ಈ ಸಾಬುದಾನಕ್ಕೆ ನೀವು ಇಲ್ಲಿ ಸೇರಿಸ್ಕೊಳ್ಬೇಕು. ಏಕೆಂದರೆ ತಿಕ್ನೆಸ್ಸು ತುಂಬ ಚೆನ್ನಾಗಿ ಇದು ಕೊಡುತ್ತೆ. ಹಾಗಾಗಿ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದರೆ ನಂತರನೇ ನೀವು ಕಾರ್ನ್ಫ್ಲೋರ್ನ 1 ಟೇಬಲ್ ಸ್ಪೂನ್ನ ಆಗೋಷ್ಟು ನೀರಲ್ಲಿ ಕಲಸಿ ಇದಕ್ಕೆ ಸೇರಿಸಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವೇನಾದರೂ ಲೇಟ್ ಮಾಡಿಬಿಟ್ಟು ಅಂತಂದರೆ ಅದು ಉಂಟೆ ಕಟ್ಟಿಬಿಡುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ನೀವು ಅದು ಸೇರಿಸಿದ ತಕ್ಷಣವೇ ಈ ರೀತಿ ಸೌಟಿಂದ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಈಗ ಹದ ಯಾವ ರೀತಿ ಬರ್ತಾಯಿದೆ ಅಂತ. ಪ್ರತಿಯೊಂದು ಸಕ್ಕರೆ ಇರ್ಬೋದು ಮತ್ತು ಸಾಬುದಾನ, ಹಾಲು, ನೀರೆಲ್ಲನೂ ಒಟ್ಟಿಗೆ ಸೇರಿ ಈಗ ನಮಗೆ ಒಂದು ಒಳ್ಳೆ ಹದದಲ್ಲಿ ರುಚಿಯಾಗಿ ನಮಗೆ ಇಲ್ಲಿ ರೆಡಿ ಆಗ್ತಾಯಿದೆ.
ಈಗ ಇದು ಚೆನ್ನಾಗಿ ಕೂಲ್ ಡೌನ್ ಆಗಬೇಕು. ಹಾಗಾಗಿ ನಾವು ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ಹಾರೋದಕ್ಕೆ ಇಟ್ಬಿಡೋಣ. ಅಷ್ಟರಲ್ಲಿ ನಾನು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಕೂಡ ಮಿಕ್ಸಿಗೆ ಹಾಕಿ ರೀತಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 10 ನಿಮಿಷ 20 ನಿಮಿಷ ನಾವು ಫ್ರಿಜ್ಜರಲ್ಲಿ ಇಟ್ಟುಬಿಡೋಣ. ಈಗ ಇದು ಕೂಡ ಚೆನ್ನಾಗಿ ತಣ್ಣಗೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ತಿಕ್ನೆಸ್ ಆಗಿದೆ ಬಂದಿದೆ ಅಂತ ನೋಡಿದ್ರಲ್ಲ. ಈಗ ಫ್ರಿಜ್ಜಲ್ಲಿ ಇಟ್ಟಿದ್ರಲ್ಲ ಆ ಜ್ಯೂಸ್ ಕೂಡ ತಣ್ಣಗಾಗಿದೆ. ನೀವು ಮಧ್ಯಾಹ್ನ ತಿನ್ನೋರಾದರೆ ಬೆಳಗ್ಗೆನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕೂಲ್ ಡೌನ್ ಆಗಿಬಿಡುತ್ತೆ, ತಣ್ಣಕ್ಕೆ ತಂಪಾಗಿರುತ್ತೆ. ನಿಮ್ಗೆ ಇಮಿಡಿಯೇಟಾಗಿ ಬೇಕು ಅಂತಂದರೆ ಐಸ್ ಕ್ಯೂಬನ್ನು ಆ್ಯಡ್ ಮಾಡಿಕೊಂಡು ತೊಗೊಳ್ಬೋದು. ಈಗ ಜ್ಯೂಸ್ಗೆ ಸಾಬುದಾನವನ್ನು ಆ್ಯಡ್ ಮಾಡ್ಕೊಂಡಿದ್ದೆ, ಸಬ್ಜಾ ಸೀಡ್ಸನ್ನು ಕೂಡ ಸೇರಿಸ್ಕೊಂಡು ದಾಳಂಬೆ ಕೂಡ ಸೇರಿಸ್ಕೊಂಡಿದ್ದಾಯಿತು. ಇನ್ನು ಮೊದಲು ನಾನು ಫಸ್ಟ್ ತೆಗೆದಿಟ್ಟಿದ್ನಲ್ಲ ಕರ್ಬೂಜ ಹಣ್ಣು ಎತ್ತಿ ಸಣ್ಣಕ್ಕೆ ಹಚ್ಕೊಂಡು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಆಗಾಗ ನಾವು ತಿಂತಾ ಇರಬೇಕಾದ್ರೆ ಅಥವಾ ಈ ಜ್ಯೂಸನ್ನು ಕುಡಿತಾ ಇರಬೇಕಾದ್ರೆ ಬಾಯಿಗೆ ಸಿಗ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಧ್ಯಾಹ್ನ ಇದನ್ನು ಜ್ಯೂಸನ್ನ ತೊಗೊಳ್ಳೋದ್ರಿಂದ ತುಂಬಾ ಚೆನ್ನಾಗಿದೆ. ಅಂದರೆ ಊಟ ಆಗಿದ್ಮೇಲೆ ನಾವು ಈ ಜ್ಯೂಸನ್ನು ತೊಗೊಳ್ಳೋದು ತುಂಬಾ ಒಳ್ಳೆಯದು. ಬೆಳಗ್ಗೆ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ತಂಪಾಗಿ ಕೂಲಾಗಿರುತ್ತೆ ನಮಗೆ. ಹಾಗಾಗಿ ನೀವು ಬೆಳಗ್ಗೆನೇ ಮಾಡಿ ಇಟ್ಬಿಟ್ಟು ಮಧ್ಯಾಹ್ನ ತೊಗೊಳ್ಬೋದು. ಇಲ್ಲಾಂತಂದರೆ ಐಸ್ ಕ್ಯೂಬನ್ನು ಆ್ಯಡ್ ಮಾಡಿಕೊಂಡು ನಿಮಗೆ ಇನ್ಸ್ಟಂಟಾಗಿ ಬೇಕು ಅಂದರೆ ತೊಗೊಳ್ಬೋದು. ಈಗ ನೋಡಿದ್ರಲ್ಲ ಕರ್ಬೂಜ ಹಣ್ಣಿನ ಜ್ಯೂಸ್ ಅಥವಾ ಮಸ್ಕ್ ಮಿಲನ್ ಜ್ಯೂಸು ನಮಗೆ ರೆಡಿ ಆಗೋಯಿತು. ನಿಮಗೆ ಹೋಟೆಲಲ್ಲಿ ಆಗಿರ್ಬೋದು ಅಥವಾ ಬೇಕ್ರಿನಲ್ಲಿ ಆಗಿರ್ಬೋದು ಇದೇ ಥರ ನಿಮಗೆ ರುಚಿ ಸಿಗೋದಿಲ್ಲ. ಆರಾಮಾಗಿ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಈ ಒಂದು ಜ್ಯೂಸನ್ನು ರೆಡಿ ಮಾಡ್ಕೊಂಬಿಡ್ಬೋದು. ಅದು ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಆರೋಗ್ಯಕರವಾಗಿ, ಕಣ್ಣಿಗೆ ಹಬ್ಬ, ಬಾಯಿಗೆ ರುಚಿಯಾಗಿ, ಹೊಟ್ಟೆಗೆ ತಂಪಾಗಿ. ನೋಡ್ತಿದ್ರೆ ಗೊತ್ತಾಗುತ್ತೆ ಟೇಸ್ಟು ಇನ್ನು ಯಾವ ಥರ ಇರುತ್ತೆ ಅಂತ ಯೋಚನೆ ಮಾಡಿ. ಸೊ ತಪ್ಪದೆ ಈ ಸಮ್ಮರ್ ಟೈಮಲ್ಲಿ ಅಥವಾ ಈ ಬೇಸಿಗೆ ಟೈಮಲ್ಲಿ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ಕುಡಿತಾರೆ, ತುಂಬಾ ಇಷ್ಟಪಟ್ಟು ತಿಂತಾರೆ ಕೂಡ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಐಸ್ ಕ್ಯೂಬನ್ನು ಆ್ಯಡ್ ಮಾಡಿಕೊಂಡು ಮತ್ತು ಇನ್ನು ಸ್ವಲ್ಪ ಕರ್ಬೂಜ ಹಣ್ಣು ಮೇಲೆ ಸ್ಲೇಸಾಗಿ ಆ್ಯಡ್ ಮಾಡಿಕೊಂಡು ಬಾದಾಮಿ ಮತ್ತು ಪಿಸ್ತಾ ರೀತಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಅದನ್ನು ಕೂಡ ಮೇಲೆ ಒಂದು ಲೇಯರಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ರುಚಿ ರುಚಿಯಾದಂತಹ ನಮಗೆ ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿ ಆಗೋಯ್ತು ಅಂತ ಹೇಳಿ. ಇಷ್ಟು ಸಿಂಪಲ್ಲಾಗಿ ನೀವು ಈ ಒಂದು ಕರ್ಬೂಜ ಹಣ್ಣಿನ ಜ್ಯೂಸನ್ನು ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿದ್ರಲ್ಲ ತುಂಬಾ ಈಸಿ ಮತ್ತು ತುಂಬಾ ನಮಗೆ ಆರೋಗ್ಯಕರವಾದಂತಹ ಒಂದು ಒಳ್ಳೆಯ ರೆಸಿಪಿ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ನನ್ನ ರೆಸಿಪಿ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ಯಾವ ಒಂದು ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಅದೇ ರೆಸಿಪಿನ ಟ್ರೈ ಮಾಡ್ತೀನಿ. ಇದೇ ರೀತಿಯ ಹೊಸ ಹೊಸ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಆಗೋದು ಮಾತ್ರ ಮರಿಬೇಡಿ. ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಶಾರೂಸ್ ವಿಲೇಜ್ ಕಿಚನ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.